ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಜಾಗತಿಕ ರಾಜಕಾರಣ ಮತ್ತು ಅರ್ಥವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಭೂಕಂಪವೇ ಸೃಷ್ಟಿಯಾಗಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹಿಂದೆಂದೂ ಕಂಡಿರದಂತಹ ದೊಡ್ಡ ಆಘಾತವನ್ನು ನೀಡಿದೆ. ಟ್ರಂಪ್ ಅವರು 1977ರ IEEPA ಕಾಯ್ದೆಯನ್ನ ಬಳಸಿ ಜಗತ್ತಿನ ನಾನಾ ದೇಶಗಳ ಮೇಲೆ ವಿಧಿಸಿದಂತಹ ಕಠಿಣ ಟ್ಯಾರಿಫ್ ಅಂದ್ರೆ ಆಮದು ಸುಂಕ ನೀತಿಯನ್ನ ಸುಪ್ರೀಂ ಕೋರ್ಟ್ ಅಕ್ರಮ ಅಂತ ತೀರ್ಪನ್ನ ನೀಡಿದೆ. ಅಸಲಿಗೆ ಏನಿದು IEEPA? 1977ರಲ್ಲಿ ಜಾರಿಗೆ ಬಂದ ಈ ಕಾಯ್ದೆ ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಅಸಾಧಾರಣ ಬೆದರಿಕೆ ಬಂದಾಗ ಮಾತ್ರ ಆರ್ಥಿಕ ನಿರ್ಬಂಧನೆಗಳನ್ನ ಹೇರಲು ಅಧ್ಯಕ್ಷರಿಗೆ ಅಧಿಕಾರ ನೀಡುತ್ತೆ. ಆದ್ರೆ ಟ್ರಂಪ್ ಇದನ್ನ ತಮ್ಮ ವ್ಯಾಪಾರ ಸಮರಕ್ಕೆ ಬಳಸ್ತಾ ಇದ್ರು. ಯಾವ ದೇಶದ ಮೇಲೆ ಬೇಕಾದ್ರೂ ಕೂಡ ಯಾವುದೇ ಕಾರಣವಿಲ್ಲದೆ ರಾಷ್ಟ್ರೀಯ ಭದ್ರತೆಯ ನೆಪವನ್ನ ಹುಟ್ಟಿ ಸುಂಕ ವಿಧಿಸ್ತಾ ಇದ್ರು. ಇದನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಕೋರ್ಟ್ ವ್ಯಾಪಾರದಲ್ಲಿನ ಅಸಮತೋಲನವನ್ನ ರಾಷ್ಟ್ರೀಯ ಭದ್ರತೆಯ ತುರ್ತು ಪರಿಸ್ಥಿತಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಟ್ರಂಪ್ ಅವರ ಆದೇಶವನ್ನ ರದ್ದುಗೊಳಿಸಿದೆ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ತಕ್ಷಣ ಟ್ರಂಪ್ ಸುಮ್ಮನೆ ಕೂರೋದಿಲ್ಲ. ಅವರು ತಮ್ಮ ಬತ್ತಳಿಕೆಯಲ್ಲಿದ್ದಂತಹ ಮತ್ತೊಂದು ಅಸ್ತ್ರವನ್ನ ಹೊರಗೆ ತೆಗೆದ್ರು. ಅದೇ 1974ರ ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122. ಈ ಕಾನೂನಿನ ಅಡಿಯಲ್ಲಿ ಅಮೆರಿಕದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕುಸಿದಾಗ ಅಧ್ಯಕ್ಷರು ಜಗತ್ತಿನ ಎಲ್ಲಾ ದೇಶಗಳ ಮೇಲೆ ಗರಿಷ್ಠ 15% ವರೆಗೆ ಹೆಚ್ಚುವರಿ ಸುಂಕವನ್ನ ವಿಧಿಸಬಹುದು. ಇದನ್ನೇ ಬಳಸಿಕೊಂಡಂತಹ ಟ್ರಂಪ್ ಯಾವುದೇ ತಾರತಮ್ಯವಿಲ್ಲದೆ ಇಡೀ ಜಗತ್ತಿಗೆ ಅನ್ವಯವಾಗುವಂತೆ ಕೇವಲ 10% ಟ್ಯಾರಿಫ್ ಅನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಈ ಕಾಯ್ದೆಯ ಅತಿ ದೊಡ್ಡ ಮಿತಿ ಏನಂದ್ರೆ ಇದು ಕೇವಲ 150 ದಿನಗಳವರೆಗೆ ಮಾತ್ರ, ಅಂದ್ರೆ 5 ತಿಂಗಳು ಜಾರಿ ಮಾತ್ರ ಇರುತ್ತೆ. ಆ ನಂತರ ಇದನ್ನ ಮುಂದುವರಿಸಲು ಅಮೆರಿಕದ ಸಂಸತ್ತಿನ ಅನುಮೋದನೆ ಕಡ್ಡಾಯ. ಈ ಹೊಸ 10% ಟ್ಯಾರಿಫ್ ನಿಯಮದಿಂದಾಗಿ ಜಗತ್ತಿನ ವ್ಯಾಪಾರದ ಲೆಕ್ಕಾಚಾರವೇ ಬದಲಾಗಿದೆ. ಈ ಹಿಂದೆ ಟ್ರಂಪ್ ಆಡಳಿತವು ಭಾರತದ ಮೇಲೆ 18%, ಯುರೋಪಿಯನ್ ಯೂನಿಯನ್ ಮೇಲೆ 15% ಮತ್ತು ವಿಯೆಟ್ನಾಂ ಮೇಲೆ ಬರೋಬ್ಬರಿ 20% ಸುಂಕವನ್ನ ವಿಧಿಸಿತ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಮತ್ತು ಈ ಹೊಸ ಆದೇಶದಿಂದ ಈ ಎಲ್ಲಾ ಹಳೆಯ ಟ್ಯಾರಿಫ್ಗಳು ರದ್ದಾಗಿವೆ. ಈಗ ಅಮೆರಿಕಕ್ಕೆ ರಫ್ತು ಮಾಡುವ ಪ್ರತಿಯೊಂದು ದೇಶಕ್ಕೂ ಕೂಡ ಒಂದೇ ನಿಯಮ, ಅದು 10%. ಹಾಗಾದ್ರೆ ಇದರಿಂದ ಭಾರತಕ್ಕೆ ಲಾಭವೇ ಅಥವಾ ನಷ್ಟನಾ? ಉತ್ತರ ಎರಡು ಕೂಡ ಹೌದು. ಮೊದಲನೇದಾಗಿ ಲಾಭದ ವಿಚಾರಕ್ಕೆ ಬರುವುದಾದ್ರೆ ನಮ್ಮ ಮೇಲಿದ್ದಂತಹ 18% ಸುಂಕ ಈಗ 10% ಇಳಿಕೆಯಾಗಿರುವುದು ಭಾರತದ ರಫ್ತುದಾರರಿಗೆ ದೊಡ್ಡ ರಿಲೀಫ್ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಅಮೆರಿಕದ ಜೊತೆ ಹೊಸ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳುವಾಗ ಚೌಕಾಸಿ ಮಾಡಲು ಭಾರತಕ್ಕೆ ದೊಡ್ಡ ಶಕ್ತಿಯನ್ನ ನೀಡುತ್ತೆ. ಜವಳಿ, ಔಷಧ ಮತ್ತು IT ಹಾರ್ಡ್ವೇರ್ ಕ್ಷೇತ್ರಗಳಿಗೆ ಇದು ಸುವರ್ಣಾವಕಾಶ. ಆದ್ರೆ ಅಸಲಿ ಅಪಾಯ ಇರುವುದು ಬೇರೆ ಕಡೆ. ಭಾರತ ಮಾತ್ರವಲ್ಲ, ನಮ್ಮ ಬದ್ಧ ಪ್ರತಿಸ್ಪರ್ಧಿಗಳಾಗಿರುವಂತಹ ಚೀನಾ ಮತ್ತು ವಿಯೆಟ್ನಾಂಗೂ ಕೂಡ ಈಗ 10% ಟ್ಯಾರಿಫ್ ಇದೆ. ವಿಯೆಟ್ನಾಂನಲ್ಲಿದ್ದಂತಹ 20% ಟ್ಯಾರಿಫ್ ಈಗ 10% ಇಳಿಕೆಯಾಗಿರೋದ್ರಿಂದ ಅವರ ಉತ್ಪನ್ನಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಅಗ್ಗವಾಗಲಿದೆ. ಭಾರತ ಈಗ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದ್ರೆ ಕೇವಲ ಟ್ಯಾರಿಫ್ ಕಡಿಮೆಯನ್ನ ನೆಚ್ಚಿಕೊಳ್ಳದೆ ತನ್ನ ಉತ್ಪಾದನಾ ವೆಚ್ಚವನ್ನ ಗಣನೀಯವಾಗಿ ಕಡಿಮೆ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ದಿದ್ರೆ ಈ ಅವಕಾಶವನ್ನ ವಿಯೆಟ್ನಾಂ ಕಸಿದುಕೊಳ್ಳುತ್ತೆ. ಇನ್ನು ತಮ್ಮ ಅಧಿಕಾರವನ್ನ ಮೊಟಕುಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಟ್ರಂಪ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಬಹಿರಂಗವಾಗಿಯೇ ಜಡ್ಜ್ಗಳನ್ನ ಮೂರ್ಖರು ಅಂತ ಜರಿದಿರುವಂತಹ ಅವರು ಈ ನ್ಯಾಯಾಧೀಶರು ವಿದೇಶಿ ಲಾಬಿ ಮತ್ತು ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದು ಅಮೆರಿಕದ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಬಹುದೊಡ್ಡ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಟ್ರಂಪ್ ಅವರ ಜನಪ್ರಿಯತೆ ಪಾತಾಳಕ್ಕೆ ಕುಸಿದಿದೆ. ಅವರ ಅಪ್ರೂವಲ್ ರೇಟಿಂಗ್ ಕೇವಲ 38%ಗೆ ಬಂದು ನಿಂತಿದ್ದು, ಇದಕ್ಕೆ ಮುಖ್ಯ ಕಾರಣ ಕೇವಲ ನ್ಯಾಯಾಲಯದ ಹಿನ್ನಡೆಯಲ್ಲ, ಅಮೆರಿಕದಲ್ಲಿ ಗಗನಕ್ಕೇರಿರುವಂತಹ ಹಣದುಬ್ಬರ, ನಿಯಂತ್ರಣಕ್ಕೆ ಬಾರದ ವಲಸಿಗರ ಸಮಸ್ಯೆ, ಉಕ್ರೇನ್, ರಷ್ಯಾ ಮತ್ತು ಮಧ್ಯಪ್ರಾಚ್ಯದಲ್ಲಿ ವಿಫಲವಾದಂತಹ ವಿದೇಶಾಂಗ ನೀತಿಗಳಿಂದ ಅಮೆರಿಕದ ಜನಸಾಮಾನ್ಯರು ಬೇಸತ್ತಿದ್ದಾರೆ. ಇನ್ನು ರಾಜಕೀಯ ವಿಶ್ಲೇಷಕರ ಪ್ರಕಾರ ಯಾವಾಗ ಒಬ್ಬ ನಾಯಕನ ದೇಶೀಯ ಜನಪ್ರಿಯತೆ ಕುಸಿಯುತ್ತದೆಯೋ ಆಗ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ದೊಡ್ಡ ಮಟ್ಟದ ವಿದೇಶಿ ಸಂಘರ್ಷವನ್ನು ಹುಟ್ಟುಹಾಕಲಾಗುತ್ತೆ. ಇತಿಹಾಸದಲ್ಲಿ ಇದೇ ರೀತಿಯಾಗಿದೆ. ಇದೀಗ ಟ್ರಂಪ್ ಅವರ ಮುಂದಿರುವ ಅತಿ ದೊಡ್ಡ ಗುರಿ ಇರಾನ್. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಉದ್ವಿಗ್ನತೆ ಇದ್ದು, ಈ ಎಲ್ಲಾ ಹಿನ್ನಡೆಗಳಿಂದ ಪಾರಾಗಲು ಅಮೆರಿಕದ ಜನರನ್ನ ದೇಶಭಕ್ತಿಯ ಹೆಸರಲ್ಲಿ ಒಗ್ಗೂಡಿಸಲು ಟ್ರಂಪ್ ಇರಾನ್ ಮೇಲೆ ಯುದ್ಧ ಸಾರುವಂತಹ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಯನ್ನ ತಳ್ಳಿಹಾಕುವುದಕ್ಕಾಗೋದಿಲ್ಲ. ಒಂದ್ ವೇಳೆ ಅದೇ ಆದಲ್ಲಿ ಜಾಗತಿಕ ತೈಲ ಬೆಳೆಗಳು ಆಕಾಶ ಮುಟ್ಟಲಿವೆ ಮತ್ತು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇದು ಮತ್ತೊಂದು ಆರ್ಥಿಕ ಆಘಾತ ನೀಡಲಿದೆ. ಇನ್ನು ಈ 150 ದಿನಗಳ ಟ್ಯಾರಿಫ್ ವಿಂಡೋ ಭಾರತದ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಸುಪ್ರೀಂ ಕೋರ್ಟ್ ವರ್ಸಸ್ ಟ್ರಂಪ್ ಸಂಘರ್ಷ ಅಮೆರಿಕದ ರಾಜಕೀಯವನ್ನ ಯಾವ ಹಂತಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಇರಾನ್ ಮೇಲಿನ ಯುದ್ಧ ಭೀತಿ ನಿಜವಾಗುತ್ತದೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಭಾರತಕ್ಕೆ ಲಾಭ ಅಥವಾ ನಷ್ಟ ಎಂದು ಮೇಲ್ನೋಟಕ್ಕೆ ಹೇಳಿ ಕೈ ತೊಳೆದುಕೊಳ್ಳುವುದಕ್ಕಾಗೋದಿಲ್ಲ. ಈ 10% ಟ್ಯಾರಿಫ್ ನಿಯಮ ನಮ್ಮ ದೇಶದ ನಿರ್ದಿಷ್ಟ ಉದ್ಯಮಗಳ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಔಷಧಿ ವಲಯ ಅಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ನಲ್ಲಿ ಅಮೆರಿಕಕ್ಕೆ ಅತಿ ದೊಡ್ಡ ಜೆನೆರಿಕ್ ಔಷಧಿಗಳನ್ನ ರಫ್ತು ಮಾಡುವ ದೇಶದಲ್ಲಿ ಭಾರತ ಮುಂಚೂಣಿಯಲ್ಲಿ
ಇಳಿಯಲಿದೆ. ನಮ್ಮ ಮೇಲಿದ್ದಂತಹ 18% ಸುಂಕ 10% ಇಳಿಯುವುದರಿಂದ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ಮೆಡಿಸಿನ್ಗಳು ಇನ್ನಷ್ಟು ಅಗ್ಗವಾಗಿ ಸಿಗುವಂತೆ ಮಾಡುತ್ತೆ. ಇದರಿಂದ ನಮ್ಮ ಫಾರ್ಮಾ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಲಾಭವಾಗುವ ಸಾಧ್ಯತೆ ಇದೆ. ಆದ್ರೆ ಎರಡನೇ ವಲಯದಲ್ಲಿ ಜವಳಿ ಉದ್ಯಮ ದೊಡ್ಡ ಸಂಕಷ್ಟವನ್ನೇ ಎದುರಿಸುತ್ತೆ. ಭಾರತದ ತಿರುಪೂರ್, ಸೂರತ್ ನಂತಹ ಜವಳಿ ಕೇಂದ್ರಗಳಿಗೆ ಅತಿ ದೊಡ್ಡ ಪೈಪೋಟಿ ನೀಡ್ತಾ ಇರುವುದು ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶ. ವಿಯೆಟ್ನಾಂನ ಮೇಲಿದ್ದಂತಹ 20% ಟ್ಯಾರಿಫ್ ಅನ್ನ ಟ್ರಂಪ್ ಆಡಳಿತ 10% ಇಳಿಸೋದ್ರಿಂದ ವಿಯೆಟ್ನಾಂನ ಬಟ್ಟೆಗಳು ಅಮೆರಿಕದಲ್ಲಿ ಈಗ ಬಹಳ ಅಗ್ಗವಾಗಲಿದೆ. ವಿಯೆಟ್ನಾಂನ ಕಾರ್ಮಿಕ ವೆಚ್ಚ ಭಾರತಕ್ಕಿಂತ ಕಡಿಮೆ ಇರೋದ್ರಿಂದ ಈ ಬದಲಾವಣೆ ಭಾರತದ ಟೆಕ್ಸ್ಟೈಲ್ಸ್ ರಫ್ತಿಗೆ ದೊಡ್ಡ ಪೆಟ್ಟನ್ನು ನೀಡಬಹುದು. ಇನ್ನು ಮೂರನೇದಾಗಿ ಐಟಿ ಹಾರ್ಡ್ವೇರ್ ಮತ್ತು ಆಟೋಮೊಬೈಲ್ ಬಿಡಿಭಾಗಗಳ ರಫ್ತಿನಲ್ಲಿ ಭಾರತ ಈಗ ತಾನೇ ಚೀನಾಕ್ಕೆ ಪರ್ಯಾಯವಾಗಿ ಬೆಳೆಯಲು ಯತ್ನಿಸ್ತಾ ಇದೆ. ಆದ್ರೆ ಚೀನಾದ ಮೇಲೂ ಕೂಡ ಕೇವಲ 10% ಟ್ಯಾರಿಫ್ ಇರೋದ್ರಿಂದ ಡ್ರ್ಯಾಗನ್ ರಾಷ್ಟ್ರದ ಜೊತೆ ಬೆಲೆಯ ವಿಚಾರದಲ್ಲಿ ನಾವು ಸ್ಪರ್ಧಿಸುವುದು ನಿಜಕ್ಕೂ ಕೂಡ ಕತ್ತಿಯ ಮೇಲೆ ನಡೆಯದಂತಾಗುತ್ತೆ. ಇದರಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಟ್ರಂಪ್ ಅವರ 1974ರ ಕಾಯ್ದೆಯನ್ನು ಬಳಸಿ ಈ 10% ಟ್ಯಾರಿಫ್ ತಂದ್ರು ಕೂಡ ಇದರ ಆಯಸ್ಸು ಕೇವಲ 150 ದಿನಗಳು ಮಾತ್ರ, ಅಂದ್ರೆ ಕೇವಲ 5 ತಿಂಗಳು. ಈ 5 ತಿಂಗಳ ನಂತರ ಏನಾಗುತ್ತೆ? ಈ ಟ್ಯಾರಿಫ್ ಮುಂದುವರಿಬೇಕಾದ್ರೆ ಅಮೆರಿಕದ ಸಂಸತ್ತಿನ ಒಪ್ಪಿಗೆ ಕಡ್ಡಾಯವಾಗಿ ಬೇಕು. ಆದ್ರೆ ಪ್ರಸ್ತುತ ಅಮೆರಿಕದಲ್ಲಿ ಹಣದುಬ್ಬರ ವಿಪರೀತವಾದರೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸೋಗಿದ್ದಾರೆ. ಈ 10% ಸುಂಕದಿಂದಾಗಿ ವಿದೇಶಿ ವಸ್ತುಗಳು ಅಮೆರಿಕದ ಮಾರುಕಟ್ಟೆಗೆ ಬರುವುದು ಕಡಿಮೆಯಾದ್ರೆ ಅಲ್ಲಿ ಮತ್ತೊಮ್ಮೆ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟುತ್ತೆ. ಹೀಗಾಗಿ ವಿರೋಧ ಪಕ್ಷವಾದಂತಹ ಡೆಮಾಕ್ರಾಟ್ಸ್ ಮಾತ್ರವಲ್ಲದೆ ಸ್ವತಃ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷದ ಸಂಸದರೇ ಈ ಬಿಲ್ಗೆ ಒಪ್ಪಿಗೆ ಸೂಚಿಸುವುದು ಅನುಮಾನ. ಇದು ಟ್ರಂಪ್ಗೆ ಮತ್ತೊಂದು ದೊಡ್ಡ ರಾಜಕೀಯ ಸೋಲಾಗಿ ಪರಿಣಮಿಸಬಲ್ಲವಂತಹ ಎಲ್ಲ ಲಕ್ಷಣಗಳು ಇವೆ. ಇನ್ನು ಸುಪ್ರೀಂ ಕೋರ್ಟ್ ನಿಂದ ಈಗಾಗಲೇ ಮುಖಭಂಗ ಅನುಭವಿಸಿರುವಂತಹ ಟ್ರಂಪ್ ಒಂದ್ ವೇಳೆ ಸಂಸತ್ತಿನಲ್ಲೂ ಕೂಡ ಸೋತರೆ ಅವರ ರಾಜಕೀಯ ಭವಿಷ್ಯ ಅತಂತ್ರವಾಗುತ್ತೆ. ಇದೇ ಕಾರಣಕ್ಕೆ ಈ ಎಲ್ಲಾ ಆಂತರಿಕ ಅವಮಾನಗಳು ಮತ್ತು ಸೋಲಿನಿಂದಾಗಿ ಅಮೆರಿಕನ್ ಪ್ರಜೆಗಳ ಗಮನವನ್ನ ಬೇರೆಡೆಗೆ ಸೆಳೆಯಲು ಟ್ರಂಪ್ ಯುದ್ಧದ ಮೊರೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ಅವರ ಟಾರ್ಗೆಟ್ ಇರಾನ್ ಮೇಲೆ ನೇರ ಯುದ್ಧ ಸಾರಿದ್ರೆ ಅಮೆರಿಕದ ಜನರನ್ನ ದೇಶಭಕ್ತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಹೆಸರಲ್ಲಿ ಮತ್ತೆ ತಮ್ಮತ್ತ ಸೆಳೆಯಬಹುದು ಎಂಬುದು ಟ್ರಂಪ್ ಅವರ ಲೆಕ್ಕಾಚಾರ. ಆದ್ರೆ ಈ ಯುದ್ಧ ಶುರುವಾದ್ರೆ ಅದರ ನೇರ ಪರಿಣಾಮ ಬೀಳೋದು ಭಾರತದ ಜನಸಾಮಾನ್ಯರ ಜೇಬಿನ ಮೇಲೆ. ಅದ್ ಹೇಗೆ ಗೊತ್ತಾ? ಜಗತ್ತಿನ ಕಚ್ಚಾ ತೈಲ ಸಾಗಾಣಿಕೆಯ ಮೇಲೆ 20% ಭಾಗ ಇರಾನ್ನ ನಿಯಂತ್ರಣದಲ್ಲಿರುವಂತಹ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಸಾಗಬೇಕು. ಅಮೆರಿಕ ಇರಾನ್ ಯುದ್ಧ ಶುರುವಾದ್ರೆ ಇರಾನ್ ಈ ಜಲಸಂಧಿಯನ್ನ ಬಂದ್ ಮಾಡುತ್ತೆ. ಆಗ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾಲರ್ಗೆ $100 ರಿಂದ $120 ದಾಟಬಹುದು. ಭಾರತ ತನ್ನ ಅಗತ್ಯದ 80% ತೈಲವನ್ನ ಆಮದು ಮಾಡ್ಕೊಳ್ತಾ ಇದೆ. ತೈಲ ಬೆಲೆ ಏರಿಕೆಯಾದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಸಾಗಾಣಿಕಾ ವೆಚ್ಚ ಹೆಚ್ಚಾಗಿ ತರಕಾರಿ, ದಿನಸಿ ಸೇರಿದಂತೆ ಪ್ರತಿಯೊಂದು ವಸ್ತುವಿನ ಮೇಲೆಯೂ ಕೂಡ ವಿಪರೀತ ಏರಿಕೆಯಾಗುತ್ತೆ. ಅಂದ್ರೆ ಅಮೆರಿಕದಲ್ಲಿ ನಡೀತಾ ಇರುವ ಸುಪ್ರೀಂ ಕೋರ್ಟ್ ಮತ್ತು ಟ್ರಂಪ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಅಂತಿಮವಾಗಿ ಭಾರತದ ಸಾಮಾನ್ಯ ಹಳ್ಳಿಯ ರೈತನಿಂದ ಹಿಡಿದು ಐಟಿ ಉದ್ಯೋಗಿಗಳವರೆಗೆ ಎಲ್ಲಾ ಆರ್ಥಿಕ ಬದುಕಿನ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಟ್ರಂಪ್ ಅವರ ಈ 10% ಟ್ಯಾರಿಫ್ ಕೇವಲ ಒಂದು ಆರ್ಥಿಕ ನೀತಿಯಲ್ಲ, ಇದೊಂದು ಬಹುದೊಡ್ಡ ರಾಜಕೀಯ ದಾಳ. ಈ 150 ದಿನಗಳ ಜಾಗತಿಕ ಅರ್ಥವ್ಯವಸ್ಥೆಯ ಭವಿಷ್ಯವನ್ನ ನಿರ್ಧರಿಸುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.